ನಮಸ್ತೆ ವೀಕ್ಷಕರೇ, ಗುಡ್ ಮಾರ್ನಿಂಗ್. ನಾನಿವಾಗ ಬ್ಯಾಳಿ ಹಾಕಿ ಪುಂಡಿ ಸೊಪ್ಪಿನ ಪಲ್ಯ ಹೆಂಗೆ ಮಾಡೋದು ಅಂತಂದು ಹೇಳ್ತೀನಿ. ಇವಾಗ ನಾನು ಏನು ಮಾಡೀನಿ, ಪುಂಡಿ ಸೊಪ್ಪನ್ನ ಇದನ್ನು ಚೆನ್ನಾಗಿ ಸೋಸ್ಕೊಂಡು ತೊಳೆದು ಇಟ್ಕೊಂಡೀನಿ. ಇದನ್ನು ಕುದಿಸಿ ಅದನ್ನು ನೀರು ಬಸ್ದು ಇಟ್ಕೊಂಡೀನಿ. ಇದಿಷ್ಟು ಒಂದು ವಾಟೆ ಬ್ಯಾಳಿ ತೊಗೊಂಡೀನಿ. ಇದಕ್ಕೆ ಒಂದು ವಾಟೆ ಬ್ಯಾಳಿ ತೊಗೊಂಡೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೋಬೋದು. ನಾನಿವಾಗ ಎಣ್ಣೆ ಹಾಕೀನಿ. ಒಂದೆರಡು ಚಮಚ ಎಣ್ಣೆನ ಇವಾಗ ಹಾಕೀನಿ. 2 ಚಮಚ ಎಣ್ಣೆ ಹಾಕೀನಿ. ಇವಾಗ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ ಕಾಳು ಹಾಕ್ತೇನೆ. ಇಲ್ಲೇ ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವನ್ನು ಹಾಕ್ತೀನಿ. ನಾನು ದಾಲ್ ಮಾಡಾಕತ್ತೀನಿ, ಅದಕ್ಕಾಗಿ ಇದನ್ನು ಇಟ್ಕೊಂಡೀನಿ. ಒಂದೇಳಿ ಕರಿಬೇವನ್ನು ಹಾಕಿದೆ. ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು, ಕೊತ್ತಂಬರಿನ ನಾನು ಹೆಚ್ಚಿಟ್ಕೊಂಡೀನಿ. ಒಂದು ಉಳ್ಳಾಗಡ್ಡಿನ ಹಾಕ್ತೀನಿ. ಇವಾಗ ಇದನ್ನು ಸ್ವಲ್ಪ ಕೆಂಪಾಗಬೇಕು. ಒಂದು ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನ ಹಾಕ್ತೀನಿ. ಒಂದು ಟೊಮೆಟೊನ ಹಾಕಿ ಸರಿಯಾಗಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನ ಜಜ್ಜಿಟ್ಕೊಂಡಿದ್ದೆ. ಕಲ್ಲೊಳಗೆ ಜಜ್ಜಿಟ್ಕೊಂಡಿದ್ದೀನಿ, ಮಿಕ್ಸಿಗೆ ಹಾಕಿಲ್ಲ, ಕಲ್ಲಲ್ಲಿ ಅದನ್ನು ಜಜ್ಜಿಟ್ಕೊಂಡಿದ್ದೆ. ಅದನ್ನ ಹಾಕ್ತೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನು ಮಸಾಲೆ ಪುಡಿ, 1 ಸ್ಪೂನು ಖಾರ ಪುಡಿ. ಇವಾಗ ಬೇಯಿಸಿಟ್ಟಂಥ ಈ ಥರ ನೀರು ಹಿಂಡ್ಕೊಂಡು ಇದನ್ನು ಹಾಕ್ತೇನೆ. ಒಂದು ಬ್ಯಾಳಿ ಕುದಿಸಿಟ್ಕೊಂಡಿದ್ದು ಒಂದಿನ ಹಾಕ್ತೇನೆ. ಒಂದು ವಾಟೆ ನೀರನ್ನ ಹಾಕಿದೆ. ಒಂದು 5 ನಿಮಿಷ ಇದನ್ನು ಏನು ಮಾಡಬೇಕು, ಬೇಯಿಸ್ಬೇಕು. ಬ್ಯಾಳಿ ಹಾಕಿ ಪುಂಡಿ ಸೊಪ್ಪಿನ ಪಲ್ಯ ಚಲೋ ಆಗ್ತೈತಿ. ರೊಟ್ಟಿಗೆ ಚಲೋ ಆಗ್ತೈತಿ, ಚಪಾತಿಗೂ ತಿನ್ಬೋದು ಇದನ್ನು. ನೋಡಿ ವೀಕ್ಷಕರೇ, ಪುಂಡಿ ಸೊಪ್ಪಿನ ಪಲ್ಯ ಇವಾಗ ಏನಾಯಿತು, ರೆಡಿ ಆಯಿತು. ಸ್ವಲ್ಪ ಹೊತ್ತು ಇದನ್ನು ಕುದಿಸ್ಬೇಕು, ಬೇಯಿಸ್ಬೇಕು. ಆಲ್ರೆಡಿ ಪುಂಡಿ ಸೊಪ್ಪು ಬೆಂದಿರ್ತೈತಿ, ಕುದಿಸ್ಕೊಂಡಿರ್ತೀವಿ. ಅದನ್ನು ಬ್ಯಾಳಿನೂ ಕುದಿಸ್ಕೊಂಡಿರ್ತೀವಿ.
ಒಂದು 5ರಿಂದ 6 ಅಥವಾ 7 ನಿಮಿಷ ತನಕ ಅದನ್ನ ಏನು ಮಾಡಬೇಕು, ಈ ಥರ ಬೇಯಿಸ್ಬೇಕು. ಬೇಯಿಸಿದಾಗ ಇದೇನಾಗ್ತೈತಿ, ಪುಂಡಿ ಸೊಪ್ಪಿನ ಪಲ್ಯ ರೆಡಿ ಆಗ್ತೈತಿ. ವೀಕ್ಷಕರೇ, ಬ್ಯಾಳಿ ಹಾಕಿ ಪುಂಡಿ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಸಪೋರ್ಟ್ ಮಾಡಿ ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡಿ.